ಸರ್ ಇದು ಗುಣಿ 8 ಅಡಿಗೆ 8 ಅಡಿ ದಾಯ ಮಾಡಿದ್ದೀನಿ. ಗುಣಿ ಬಂದ್ಬಿಟ್ಟು 1.5 ಅಡಿ ತೆಗೆದುಬಿಟ್ಟು ಅದೇ ಜೊತೆ ಗೊಬ್ಬರ ಜಾಸ್ತಿ ಹಾಕೊಂಡು ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಇದು ಹಾಕೊಂಡು ಗೌರ್ಮೆಂಟ್ ಗೊಬ್ಬರ ಹಾಕಿದ್ರು ಆಗುತ್ತೆ, ಹಾಕ್ಲಾನೆ ಏನು ತೊಂದರೆ ಇಲ್ಲ. ಹಾಕಿದ್ದೀನಿ. ಹಾಕ್ಬಿಟ್ಟು ನೀರು ಅವಾಗ ಒಂದು ವರ್ಷ ನೀರು ಕೊಡಬೇಕು. ನೀರು ಕೊಟ್ಟು ಸ್ವಲ್ಪ ಬೆಳೆದಾದ ನಂತರ ನೀರು ಬೇಕಾಗಿಲ್ಲ, ಸುಮ್ಮನೆ ಅದೇ ತಾನೇ ಬೆಳೀತದೆ. ಇದಕ್ಕೇನು ಯಾವುದೇ ಖರ್ಚಿಲ್ಲ ಬೇರೆ. ಫಸ್ಟು ಏನಾಗ್ತಿಲ್ಲ 1 ವರ್ಷ ಮೇಂಟೈನ್ ಮಾಡಿದ್ರೆ ಸಾಕು. ಆಮೇಲೆ ಯಾವುದೇ ನೀರು ಗೊಬ್ಬರ ಏನೂ ಬೇಕಾಗಿಲ್ಲ, ತಾನೇ ಬೆಳೀತಿರ್ತದೆ. ಎಲೆನ 1 ವರ್ಷದಿಂದ ಸ್ಟಾರ್ಟ್ ಮಾಡಿ ಎಲೆ ತಗೋಬೋದು. ಪಲಾವ್ ಎಲ್ಲ ಬಿರಿಯಾನಿಯಲ್ಲಿ ಇದ್ದೀನಿ. ಇದೆಲ್ಲ ಆಯಿಲ್ ಕೂಡ ತೆಗಿತಾರೆ. 3 ವರ್ಷ ಆದ ನಂತರ ಮೊಗ್ಗು ಬರ್ತದೆ. ಆ ಮೊಗ್ಗು ಬಂದಾಗ ನಮ್ಮ ಮರನ ಕಟ್ ಮಾಡ್ಕೊಂಡು ಚಕ್ಕೆ ತಗೋಬೇಕು. ಚಕ್ಕೆ ತಗೊಂಡ್ರೆ ಮೊಗ್ಗು ಬರ್ತದೆ, ಎಲೆನೂ ಇರ್ತದೆ, ಪ್ಲಸ್ ಚಕ್ಕೆನೂ 3 ಬರ್ತದೆ. ಇದು ಸಿಲೋನ್ ವೆರೈಟಿ ಅಂತ. ಇದು ತುಂಬ ಕಾಸ್ಟ್ಲಿ ಇದೆ. ಚಕ್ಕೆ ಬಂದ್ಬಿಟ್ಟು ನಿಮಗೆ 4300 ರೂಪಾಯಿ ಆನ್ಲೈನ್ ರೇಟ್ ಇವತ್ತಿನ ರೇಟ್ ಇದೆ. ಆ ಮೊಗ್ಗು ಬಂದ್ಬಿಟ್ಟು 2800 ರೂಪಾಯಿ kg ಇದೆ. ಆ ಎಲೆ ಬಂದ್ಬಿಟ್ಟು 50 ರೂಪಾಯಿ ಅಂತ ತೊಗೊತಾರೆ. ಇದರಲ್ಲಿ ಆಯಿಲ್ ತೆಗಿಬೋದು ನಾವೇನೆ. ಆಯಿಲು ತುಂಬ ಕಾಸ್ಟ್ಲಿ ಇದೆ. 0 ಮೇಂಟೆನೆನ್ಸು, ಹಾಗಾಗಿ ತುಂಬ ಬೆನಿಫಿಟ್ ಇದೆ ಸರ್ ಇದರಲ್ಲಿ. ರೈತರುಗಳು ಬರೀ ಬಾರ್ಡ್ರಲ್ಲಿ ಹಾಕೊಂಡ್ರೆ ಸಾಕು. ಇದನ್ನು ಅಲ್ಲಿ ಹಾಕು ಇಲ್ಲಿ ಹಾಕು ಅಂತ ನೀವೆಲ್ಲ ಹಾಕಿದ್ರು ಬರ್ತದೆ. ಮೇಂಟೆನೆನ್ಸ್ ಇಲ್ಲ, ಈಸಿ ಬೆಳೆ, ತುಂಬ ಚೆನ್ನಾಗಿದೆ. ಮಾರ್ಕೆಟು ತುಂಬ ಚೆನ್ನಾಗಿದೆ, ಮಾರ್ಕೆಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ಬೆಳಿಬೋದು ಸರ್, ತುಂಬ ಒಳ್ಳೆ ಬೆಳೆ ಇದು. ಇದು ನಾನೇ ಮಾಡಿದ್ದೀನಿ. 1 ಎಕರೆಗೆ 600 ಗಿಡ ಹಾಕೊಂಡಿದ್ದೀನಿ. ಅದರೊಳಗಡೆ ಅಗಸೆ ಬೆಳೆದಿದ್ದೀನಿ. ಇದು ಮೇವಿಗೆಲ್ಲ ಮೇಕೆ ಫಾರಮ್ ಮಾಡಲಿಕ್ಕೆ ದನಗಳಿಗೆ ಕರುಗಳಿಗೆಲ್ಲ ಮೇವು ಆಗ್ತದೆ. ಹಾಗಾಗಿ ಇದು 0 ಮೇಂಟೆನೆನ್ಸ್ ಇಲ್ಲಿ. ಡಿಮಾಂಡ್ ಬೇರೆ ಯಾವುದೇ ಬೇಸಾಯ ಮಾಡಿಲ್ಲ, ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ, ಏನು ಮಾಡಲ್ಲ. ತುಂಬ ಚೆನ್ನಾಗಿದೆ ಸರ್ ಬೆಳೆ ಇದು. 1 ವರ್ಷ ಆಯಿತು ಸರ್ ಹಾಕಿ. 1 ವರ್ಷದಿಂದ ಇಷ್ಟು ಬಂದೈತೆ. ಹೋಗಿರೋದನ್ನೆಲ್ಲ ಈಗ ಹಾಕೊಂಡು 4 ತಿಂಗಳಾಗಿದೆ. ಅದು 1 ಅಡಿ ಇದೆ. ಇದು 1 ವರ್ಷದ ಗಿಡ. ಇದು ಎಲ್ಲ ಒಂದು 60-70 ಎಲ್ಲ ಈ ಸೈಜ್ ಬಂದವೆ. ಎಲ್ಲ 1 ವರ್ಷ ಆಗಿದೆ ಸರ್ ನಾಟಿ ಮಾಡಿ. ಇನ್ನು ಉಳಿದವಲ್ಲ ಹೋಗಿದ್ದವಲ್ಲ ಈಗ ಹಾಕೊಂಡಿದ್ದೀನಿ. ಚೆನ್ನಾಗಿದೆ ಬೆಳೆ ನೋಡಿ. ಸೈಡ್ ಬ್ರಾಂಚಸ್ ಎಲ್ಲ ತುಂಬ ಬ್ರಾಂಚಸ್ ಬರ್ತದೆ. ಇದು ಒಂದು ಸರಿ ಕಟಿಂಗ್ ಮಾಡಿಬಿಟ್ರೆ ಸುತ್ತ ಬ್ರಾಂಚಸ್ ಬರ್ತದೆ. ಸುತ್ತ ಎಷ್ಟು ಬ್ರಾಂಚಸ್ ಜಾಸ್ತಿ ಆಗುತ್ತೋ ಅಷ್ಟು ಬೆಳೆ ಜಾಸ್ತಿ ಆಗ್ತದೆ. ಸೇಮ್ ಒಂಥರ ನೀಲಗಿರಿ ಕಟಿಂಗ್ ಥರ ಸರ್. ನೀಲಗಿರಿ ಕಟ್ಟಿ ಹೆಂಗೆ ಬರ್ತದೆ ಸುತ್ತ ಹಂಗೆ ಬೆಳ್ಕೊಳುತ್ತೆ. ಸೇಮ್ ಅದೇ ಥರ. ದನ ಕರು ಮೇಯಲ್ಲ, ರೋಗ ಬರೋಲ್ಲ, ಏನಿಲ್ಲ. ತುಂಬ ಈಜಿ ಬೆಳೆ, ಚೆನ್ನಾಗಿದೆ ಬೆಳೆ. ಹಾಗಾಗಿ ಇದು 600 ಗಿಡ ಹಾಕೊಂಡಿದ್ದೀನಿ ಸರ್ ನಾನು.